ಟೆಂಪಲ್ ಇದೆ ಇದೇ ಗಂಡಿಕೋಟದಲ್ಲಿ. ಅಷ್ಟೊಂದು ಸ್ಪೆಷಲ್ ಏನು ಅಂದ್ರೆ ಆ ಏನ್ ಟೆಂಪಲ್ ಇದೆ ಅದ್ರಲ್ಲಿ ವಿಗ್ರಹ ಇಲ್ಲ. ಆಮೇಲೆ ಆ ಟೆಂಪಲ್ ಅಲ್ಲಿ ಸುಮಾರು ಮೂವೀಸ್ ಸಿನಿಮಾ ಶೂಟಿಂಗ್ಸ್ ಮಾಡಿದ್ದಾರೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮಸ್ಕಾರನಪ್ಪ ಗುರುವೆ, ವೆಲ್ಕಮ್ ಬ್ಯಾಕ್ ಟು ದಿ ಕಂಟಿನ್ಯೂಷನ್ ಪಾರ್ಟ್ ಆಫ್ ಗಂಡಿಕೋಟ ದ ಗ್ರ್ಯಾಂಡ್ ಕ್ಯಾನ್ಯನ್ ಆಫ್ ಇಂಡಿಯಾ. ಅವರು ರಾತ್ರಿ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗಿತ್ತು, ಅದಕ್ಕೆ ರಾತ್ರಿ ಗಂಡಿಕೋಟ ಹೆಂಗಿರುತ್ತೆ ಅಂತ ನೋಡೋಕ್ಕಾಗ್ಲಿಲ್ಲ. ರಿಯಲ್ ಗಂಡಿಕೋಟ ಹೆಂಗಿರುತ್ತೆ ಅಂತ ಈಗ ತೋರಿಸ್ತೀನಿ ನಿಮ್ಗೆ. ನಾವು ನೋಡಿ ನೋಡಿ ಸಾಕಾಗಿ ಸ್ವಾಮಿ, ನಾವು ತಡಿಯಕ್ ಆಗಲ್ಲ, ಈಗ ನಮ್ ಕೈಲೂ ತಡಿಯಕ್ ಆಗಲ್ಲ. ರಿವರ್ ವ್ಯೂ ಪಾಯಿಂಟ್ ಇಂದ ಹಿಡಿದು ಗಂಡಿಕೋಟೆಯಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನೋಡೋಣ. ನೋಡಿ ಗುರು, ಇಲ್ಲೇ ನಾವು ಟೆಂಟ್ ಹಾಕೊಂಡಿದ್ದ ಪ್ಲೇಸ್. ಟೆಂಟ್ ಮುಂದೆನೆ ಕ್ಯಾಂಪ್ ಫೈರ್. ನೋಡಿ ಗುರು, ಸೂರ್ಯೋದಯ ಆಗ್ತಾ ಇದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಬಟ್ ಇನ್ನ ಮೇನ್ ರಿವರ್ ವ್ಯೂ ಪಾಯಿಂಟ್ ಗೆ ನಾವ್ ಇನ್ನ ದೂರ ಹೋಗ್ಬೇಕು. ಆಮೇಲೆ ನಮ್ಗೆ ಅವ್ರು ಕೊಟ್ಟಂತ ಟೆಂಟ್ ಟೈಮ್ ಕೂಡ ಮುಗೀತು. ಸೊ ನಮ್ಗೆ ಕೊಟ್ಟಂತ ಟೆಂಟ್ ಗಳು ಕೂಡ ರಿಟರ್ನ್ ಇಸ್ಕೊಂಡ್ರು. ಆಮೇಲೆ ರಿವರ್ ವ್ಯೂ ಪಾಯಿಂಟ್ ಹತ್ರ ಹೋಗೋಣ. ಗುರು, ನಾವೇನೀಗ ರೂಟ್ ಅಲ್ಲಿ ಹೋಗ್ತಾ ಇದೀವಿ ನೋಡಿ, ಬೈಕ್ಸ್. ಇದು ಕೋಟೆ, ಈ ಕೋಟೆ ಒಳಗಡೆಯಿಂದ ಹೋಗ್ತಾ ಇದೀರಿ ರಿವರ್ ವ್ಯೂ ಪಾಯಿಂಟ್ ಗೆ. ಬನ್ನಿ ಓಡೋಣ. ಕೋಟೆ ದ್ವಾರಗಳು ದಾಟಿದ ತಕ್ಷಣ ಅಲ್ಲಿ ಒಂದು ಸಣ್ಣದೊಂದು ವಿಲೇಜ್ ಇದೆ. ಅಲ್ಲೇ ಮನೆಗಳೆಲ್ಲ ಕಟ್ಕೊಂಡು ವಾಸಿಸ್ತಾ ಇದ್ದಾರೆ. ಇನ್ನ ಮುಂದೆ ಹೋಗೋಣ. ಎಲ್ಲ ಬೈಕ್ಗಳು ಕಾರುಗಳೆಲ್ಲ ಪಾರ್ಕ್ ಮಾಡಿದ್ದಾರೆ. ನಾವು ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋಣ. ನಾವು ಹೋಗ್ತಾ ಇರೋ ದಾರಿಯಲ್ಲಿ ಯಾರೋ ರಿಟರ್ನ್ ಬಂದ್ರು. ಸೊ ಏನಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ರಿ. ಮೇ ಬಿ ಈ ಕಡೆ ಇರ್ಬೋದು ರಿವರ್ ವ್ಯೂ ಪಾಯಿಂಟ್. ಆಮೇಲೆ ಗುರು, ನೀವೇನ್ ಮಸೀದಿ ನೋಡ್ತಾ ಇದ್ರಿ, ಇದನ್ನ ಜುಮ್ಮಾ ಮಸೀದಿ ಅಂತ ಕರೀತಾರೆ. ಇನ್ನೊಂದೇನಂದ್ರೆ ಗುರು, ಮಸೀದಿಗೆ ಮತ್ತೆ ಮಾಧವರಾಯ ಸ್ವಾಮಿ ಟೆಂಪಲ್ ಗೆ ಕೇವಲ 100 ಮೀಟರ್ಸ್ ದೂರದಲ್ಲಿದೆ. ತೋರಿಸಿ ನೋಡಿ, ಇದೇ ಮಾಧವರಾಯ ಸ್ವಾಮಿ ಟೆಂಪಲ್. ಆಮೇಲೆ ಇದೆ ಈ ಕಡೆ ಇದರಿಂದ ನೋಡಿದ್ದೆ ಜುಮ್ಮಾ ಮಸೀದಿ. ಆಮೇಲೆ ಜುಮ್ಮಾ ಮಸೀದಿ ಒಳಗಡೆ ಹೋಗಕ್ ಆಗ್ಲಿಲ್ಲ, ಯಾಕಂದ್ರೆ ಟೈಮ್ ಇರ್ಲಿಲ್ಲ. ಅದು ಬೇರೆ ಬಿಸಿಲಂತೂ ತುಂಬಾ ಇತ್ತು. ಏನ್ ಎಕ್ಸ್ಪ್ಲೋರ್ ಮಾಡಕ್ ಇಂಟ್ರೆಸ್ಟ್ ಇರ್ಲಿಲ್ಲ. ಸರಿ, ರಿವರ್ ವ್ಯೂ ಪಾಯಿಂಟ್ ಹತ್ರ ಹೋಗೋಣ. ಈಗ ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ ಗುರು, ವಾರ್ನಿಂಗ್ ಅಂತ. ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ, ಓದ್ಕೊಳ್ಳಿ. ಇದೇ ರೂಟ್ ಅಲ್ಲಿ ಹೋದ್ರೆ ನಮ್ಗೆ ರಿವರ್ ವ್ಯೂ ಪಾಯಿಂಟ್ ಸಿಗುತ್ತೆ ಗುರು. ಬನ್ನಿ ಹೊರಡೋಣ. ಗುರು, ಇಲ್ಲಿ ನೋಡ್ತಾ ಇದ್ರ ರಾಕ್ಸ್ ಎಲ್ಲ, ಇವೆಲ್ಲ ಬಂಡೆಗಳ ತರಾನೇ ಇಲ್ಲ. ಒಂಥರ ಡಿಫ್ರೆಂಟ್ ರಾಕ್ಸ್. ಇವು ಕೇವ್ಸ್ ತರ ಇದಾವೆ. ಆಮೇಲೆ ಇದು ಒಂದು ಈ ಗಂಡಿಕೋಟೆ ಏನಿದೆ, ಇದು ಬೆಲೂಮ್ ಕೇವ್ಸ್ ಅಲ್ಲಿ ಒಂದು. ವ್ಯೂ ಪಾಯಿಂಟ್ ಹೋಗೋಕೆ ಹತ್ಬೇಕಾದ್ರೆ ತುಂಬಾ ಗ್ರಿಪ್ ಆಗಿ ಹತ್ಬೋದು, ಪ್ರಾಬ್ಲಮ್ ಏನು ಇಲ್ದೆ. ಹಂಗಂತ ಹೇಳ್ಬಿಟ್ಟು ಹೆಂಗಂದ್ರೆ ಹಂಗ ಹತ್ತಕ್ ಹೋದ್ರೆ ಗೊತ್ತಲ್ಲ ಗುರು ಏನಾಗುತ್ತೆ ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ. ಆಮೇಲೆ ಯಾರ್ಯಾರಿಗೆ ಫೋಟೋ ಶೂಟ್ ಅಂದ್ರೆ ಇಷ್ಟ ಇರುತ್ತೋ ಅವರು ಒಳ್ಳೆ ಫೋಟೋಸ್ ತಗೊಬಹುದು. ಅಷ್ಟೊಂದು ಚೆನ್ನಾಗಿದೆ ವ್ಯೂ ಪಾಯಿಂಟ್. ಆಮೇಲೆ ನಿಮ್ಗೆ ಒಳ್ಳೊಳ್ಳೆ ಫೋಟೋಸ್ ಬೇಕು ಅಂದ್ರೆ ಮಧ್ಯಾಹ್ನ ಅಂದ್ರೆ ಬಿಸಿಲಲ್ಲಿ ಮಾತ್ರ ಬರೋಕ್ ಹೋಗ್ಬೇಡಿ. ಬೆಟರ್ ನೀವು ಮಾರ್ನಿಂಗ್ ಅಷ್ಟೊತ್ತಿಗೆ, ಆಮೇಲೆ ಸಂಜೆ ಬಂದ್ಬಿಡಿ. ಒಳ್ಳೆ ಫೋಟೋ ಸಿಗುತ್ತೆ. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.